ಏನ್ ನಮ್ಮ ಅಕ್ಕ ಚೊಮ್ಮೆ ಚೊಮ್ಮೆ ಬೆಕ್ ಸುತ್ತಿಡಕತ್ತಾಳ. ಅಕ್ಕ ಅಕ್ಕ ಏನಾತು ಏನಾತ? ಅದು ಹೋಗ್ಲಿ, ನೀ ಯಾಕೆ ಹಿಂಗ ಅಡ್ಡಾಡಕತ್ತಿ? ಅಲ್ಲೋ ಇವ್ರಿಬ್ರು ದವಾಖಾನೆ ಹೋಗ್ಯಾರ. ಅದು ಅಲ್ದ ಈಕೇನ್ರ ಹೇಳಿದ್ಲಂದ್ರೆ ನಮ್ಮ ಮನ್ಯಾಗ ಕಾಟ ಕೊಡಕತ್ತೀನಿ ಅಂತ ಹೇಳಿ ಹಂಗೆ ಹೇಳಿದ್ ನನ್ನ ಮಗ ನಾನು ಸುಮ್ ಬಿಡ್ತಾನಂತ ಕೊಟ್ಟೆನ. ಅಕ್ಕಿಗೆ ಅಷ್ಟು ಧೈರ್ಯ ಇಲ್ಲ ತಗೋ, ಹೇಳುವಷ್ಟು. ಹಂಗಂತೀಯ? ಹೂನಕ್ಕ, ನೀ ಆರಾಮಿರು ಸುಮ್ಮ. ಸರಿನಪ್ಪ ಹಂಗಂದ್ರೆ. ಲಕ್ಷ್ಮಿ ಅವರೇ, BP ಎಲ್ಲ ನಾರ್ಮಲ್ ಬಂದಿದೆ, ಆದರೆ ಮನೇಲಿ ಏನಾದ್ರು ಸ್ಟ್ರೆಸ್ ಇದೆಯಾ? ಹಾಗೇನಿಲ್ಲ ಡಾಕ್ಟರ್. ನಿಮ್ಮ ಹಸ್ಬೆಂಡ್ ಕರೀರಿ. ಅರೇ ಏನಿವ್ರಿಗೆ ಸ್ಟ್ರೆಸ್ ಜಾಸ್ತಿ ಇದೆಯಾ? ಹಂಗೇನಿಲ್ಲ ಡಾಕ್ಟರ್, ಆರಾಮಾಗಿದ್ದಾಳೆ. ಹೌದು ಡಾಕ್ಟರ್, ಏನಿಲ್ಲ. BP ಎಲ್ಲ ಕಡಿಮೆ ಆಗಿದೆ, ಆದರೆ ಸ್ವಲ್ಪ ಮಗುವಿನ ಬೆಳವಣಿಗೆ ಕಡಿಮೆ ಇದೆ. ಚೆನ್ನಾಗಿ ಊಟ ಮಾಡಿ, ಹೆಲ್ದಿ ಊಟ ಮಾಡಿ. ನೀವು ಚೆನ್ನಾಗಿ ಊಟ ಮಾಡ್ಲಿಕ್ಕಂದ್ರೆ ಮತ್ತೆ ಮಗುವಿನ ಬೆಳವಣಿಗೆ ತ್ರಾಸಾಗುತ್ತೆ ನೋಡಿ. ಸರಿ ಡಾಕ್ಟರ್. ನೀರು ಜಾಸ್ತಿ ಕುಡೀರಿ, ಸ್ವಲ್ಪ ಲಿಕ್ವಿಡ್ ಕಡಿಮೆ ಇದೆ. ಸರಿ ಡಾಕ್ಟರ್. ನೋಡ್ ಲಕ್ಷ್ಮಿ, ನಾನು ನಿನ್ಗೆ ಹೋಸಲಿನೂ ಹೇಳಿನಿ, ಈಗೂ ಹೇಳಾಕತ್ತೀನಿ. ನಿಂಗೆ ಏನಾರ ಇಲ್ಲಿ ತೊಂದ್ರೆ ಅನ್ಸಾಕತ್ತಿದ್ರೆ ನಂಗೆ ಬಾಯಿ ಬಿಟ್ಟು ಹೇಳು. ಯಾಕಂದ್ರೆ ನಾನು ಇಲ್ಲಿ ಇರಲ್ಲ, ನನಗೂ ಏನೂ ಗೊತ್ತಾಗಲ್ಲ. ಅದು ಏನಿಲ್ಲ ರೀ. ಅರೇ ಸ್ವಲ್ಪ ದಿನ ನಾನು ಬೆಂಗಳೂರಿಗೆ ಬರ್ತೀನಿ ರೀ ನಿಮ್ಮ ಜೋಡಿ. ನಂಗೆ ಇಲ್ಲೇ ಒಬ್ಬಕ್ಕೆ ಇದ್ದಿದ್ದು ಬೇಸರ ಆಗೈತಿ. ಸರಿ, ಅವನ ಜೋಡಿ ಮಾತಾಡ್ತೀನಿ. ಏನಂತ ಹೇಳ್ತೀನಿ ತಗೋ ನಾಳೆ. ನೀವು ಇನ್ನೂ ಎಷ್ಟು ದಿನ ನಾನು 1 ವಾರ ಇರ್ತೀನಿ. ಸರಿ ಆಗಿದ್ರೆ ನೀವು ಹೋಗ್ಬೇಕಾದ್ರೆ ಒಂದು ಅತ್ತಿ ಕೇಳ್ರಿ, ಅತ್ತಿ ಮಾವನ್ನ. ಅವ್ರು ಹ್ಞೂ ಅಂದ್ರೆ ಒಂದು ಸ್ವಲ್ಪ ದಿನ ನಾನು ಅಲ್ಲೇ ಬಂದಿರ್ತೀನಿ. ಹಾಂ ಸರಿ, ಹಂಗೆ ಮಾಡೋದು. ನಿನಗೂ ಸ್ವಲ್ಪ ಚೇಂಜ್ ಬೇಕಾಗತ್ತೆ. ಒಬ್ಬಕ್ಕೆ ಮನ್ಯಾಗ ಇದ್ದಿದ್ದು ಬೇಸರ ಇರ್ತೈತೆ ಅನ್ಸುತ್ತೆ. ಸರಿ, ನಾ ಕರ್ಕೊಂಡು ಹೋಗ್ಕಿಂತ. ಅಬ್ಬ, ಸ್ವಲ್ಪ ದಿನ ಹೋಗಿ ಅಲ್ಲಾದ್ರೂ ಆರಾಮಾಗಿ ನನ್ನ ಮಗನ ನೋಡ್ಕೋಬಹುದು. ಅಯ್ಯೋ ಮಗನ ಬಂದೇನ? ಏನಂದ್ರಪ್ಪ ಡಾಕ್ಟ್ರ? ಏನಂದ್ರ ವಸಸಿ? ಮಗು ಚಲೋ ಐತೆ ಅಂದ್ರಿಲ್ಲ? ನಮ್ಮ ವಂಶದ ಕುಡಿಯವ್ವ ಚಲೋ ತಂಗಿರ್ಬೇಕೇನು? ಹೂನವ, ಮಗು ಚಲೋ ಐತಂತ. ಆಮೇಲೆ ಈ ಸಲ BP ಎಲ್ಲ ಕಡಿಮೆ ಆಗೈತವ. ಯಾಕನ್ನೋ ಗೊತ್ತಿಲ್ಲ, ಸ್ವಲ್ಪ ಮಗು ವೀಕ್ ಆಗೈತಿ, ಚಲೋ ತೆಗ್ ಉಣ್ಣು ಅಂತಾರ. ಅಯ್ಯ ನನ್ನ ಸಸಿ ಮುದ್ದ, ಯಾಕೆವ್ವ ಚಲೋ ಉಣ್ಣಲೇನು? ಪಾಪ ಅಕ್ಕಿಯರ್ ಏನ್ ಮಾಡ್ಬೇಕು? ಬರೀ ವಾಂತಿ 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 ಮಾಡಕತ್ರ ಉಣ್ಣಕ್ಕೆ ಹೆಂಗಾಗತ್ತೆ ಹೇಳ? ಹಂಗಂತೇಳಿ ನಾನೇನು ಅಕ್ಕಿನ ಕೆಲ್ಸಕ್ಕೆ ಹತ್ತಿಲ್ಲಪ್ಪ. ಈಚಿನ ಕಡ್ಡಿ ತೆಗೆದು ಈಚೆ ಕಡೆ ಇಡಾಕಚ್ಚಿಲ್ಲ. ಮತ್ತು ನಾನು ಅಕ್ಕಿನ ಕೇಳ್ಬೇಕಾರ ಅದೆಲ್ಲ ಲಕ್ಷ್ಮಿ. ಹೌದ್ರಿ. ಅಯ್ಯ ನನ್ಗೆ ಅದಕ್ಕೆ ಅನಿಸುತ್ತೆ, ಯಾಕೆ ಹೊಟ್ಟೆ ಬರೋವಲ್ಲ, 4 ತಿಂಗಳಾದ್ರೂ ಅಲ್ಲೇ ಐತಲ್ಲ ಅಂತೇಳಿ. 6 ತಿಂಗಳಾಗ್ಬಂತಲ್ಲ ಮಗನ ಈಗ. ಹೂನವ, 6 ತಿಂಗಳಾಗ್ಬಂತ. ಅದಕ್ಕೆ ಅಕ್ಕಿಗೂ ಹಂಗ ಅನ್ಸತಿ. 4 ತಿಂಗಳದಾಗ ಎಷ್ಟೈತೆ ಅಷ್ಟೈತಂತ. ಹಂಗಿರ್ಬಾರ್ದ್ರಿ, ಚಲೋ ತಂಗ ಊಟ ಅದು ಕೊಡ್ರಿ ಅಂತ ಅಂದ್ರೆ ಡಾಕ್ಟರ್. ಅಯ್ಯೋ ಸರಿನಪ್ಪ, ಹಣ್ಣು ಹಂಪ್ಲಿ ತರಿಸಿದ್ರಾತು. ಹೊಲ್ದಾಗ ಹೆಂಗಾದ್ರೂ ಎಟ್ಟಕೊಂಡದಾವು ಮಗಳ. ನಿನ್ಗೆ ಏನ್ ಬೇಕತ್ತೇನುವ? ಅವ್ವ, ಅದು ಅಕ್ಕಿ ಏನೋ ಸ್ವಲ್ಪ ದಿನ ಬೆಂಗಳೂರು ಬರ್ತೀನಿ ಅನ್ನಕತ್ತ, ಕರ್ಕೊಂಡು ಹೋಗ್ಲೇನ? ಅಯ್ಯೋ ಮಗಳ, ಅಲ್ಲ ಬಸ್ರಿ ಹೆಂಗಸನ್ನ ಗಾಡಿ ಹೆಂಗ್ ಕರ್ಕೊಂಡು ಹೋಗ್ತೀಯಪ್ಪ? ಬೇಡ ನೋಡಪ್ಪ, ಜಾಕಿಯಾಗಿ ಕರ್ಕೊಂಡು ಹೋಗೋದಿತ್ತಂದ್ರೆ ಕರ್ಕೊಂಡು ಹೋಗಪ್ಪ. ಯಾಕಂದ್ರೆ ನಾವು ಏನು ಹೇಳಕ್ ಬರಂಗಿಲ್ಲ. ಯಾಕಂದ್ರೆ ಮೊದ್ಲೇದು ಖುಷಿಗೆ ಭಾಳ ಅಡ್ತಾರ್ಗಳು ಇರ್ತಾವು. ಒಂದು ಮಾತು ನಿಮ್ಮ ಅಪ್ಪನೂ ಕೇಳಪ್ಪ, ಒಂದು ಮಾತು ಅವ್ರ ಮನೆಯವ್ರನ್ನೂ ಕೇಳ. ಸರಿವ, ಇನ್ನೂ 1 ವಾರ ಇರ್ತೀನಲ್ಲ, ನೋಡಿದ್ರ ತಗೋ. ಆಕೆ ಏನಾರ ಸ್ವಲ್ಪ ಆರಾಮ ಅನ್ಸಿಲ್ಲ ಅಂದ್ರೆ ಇಲ್ಲೇ ಬಿಟ್ಟು ಹೋಗ್ತೀನಿ. ಯಾಕೋ ಲಕ್ಷ್ಮಿ, ಯಾಕೋ ನಾನು ಚಲೋ ತಂಗಿ ನೋಡ್ಕೊಂತಿಲ್ಲನ? ಅಂದ್ರೆ ಗಂಡನ ನೆನಪಾಗತ್ತಿತ್ತು, ನಾನು ಚಲೋ ನೋಡ್ಕೊಂಗಿಲ್ಲ ಅಂತ ಹಂಗೆ ಅನ್ಸಾಗತ್ತಿತ್ತು. ಹಂಗೇನಿಲ್ಲ ಅತ್ತೆ, ನೀ ಚಲೋನ ನೋಡ್ಕೊಂತೀರಿ ನನ್ನ. ಅದು ಏನು ಬಂದಿಲ್ರಿ. ಮತ್ತೆ ಯಾಕೋ ಏನಾರ ಇದ್ರಿ ಹೇಳು ಮತ್ತೆ. ನಾನು ಮುಂದೆ ಏನು ಮುಚ್ಚು ಮರಿ ಮಾಡ್ಕೋಬೇಡ. ನಿಂಗೆ ಏನು ಬೇಕು ಕೇಳ, ನಾ ತರಿಸ್ತೀನಿ. ನಮ್ಮವ್ವ ಇಷ್ಟು ಚಲೋ ನೋಡ್ಕೊಂತ ಈಕೆ ಯಾಕೆ ಊಟ ನೋಡು? ಏನು ಅವ್ರ ಅಪ್ಪ ಅಮ್ಮನ ನೆನ್ಸಾಗತ್ತಾಳು. ಏನಿಲ್ಲ ಬಿಡಿ, ಹೋಗು ಕೇಸರಿ ಹಾಕ್ಕೊಂಡು ಆಕಳ ಹಾಲು ಕುಡಿ ಹೋಗು, ಚಲೋ ತಂಗಿ. ಅಂದ್ರೆ ಕೂಸು ಬೆಳ್ಳಗ ಹುಟ್ಟುತ್ತ, ದಷ್ಟಮುಷ್ಟು ಹುಟ್ಟುತ್ತ. ಅದೇನ ಅಂತಾರಲ್ವ, ಅವೇನೋ ಗಾಡಂಬಿ ದ್ರಾಕ್ಷಿ ಅವೆಲ್ಲ ಏನೋ ಪೌಡ್ರ್ ಮಾಡಿ ತಿಂತಾರೆ ನೋಡು. ನಿಮ್ಮ ಅಕ್ಕಿನ ಕೇಳು, ನಿಮ್ಮ ಅಕ್ಕನ ಕೇಳು, ಹೇಳ್ತಾಳೆ ನೋಡು. ಆಕೆ ಎಲ್ಲ ಮಾಡ್ಕೊಂಡು ಕುಡಿತಿದ್ಲು. ಈಗ ನೋಡಿ ಎಷ್ಟು ಆರಾಮದ, 2 ಮಕ್ಳು ತಾಯಿ ಆಕಿ ಈಗ. ಸರಿ ರೀ. ಏನ್ ಅಕ್ಕ? ಹೌದಲ್ಲ, ಅಕ್ಕಗೆಲ್ಲ ಗೊತ್ತೈತಿ. ಸರಿ, ನಾನು ಇವತ್ತು ಫೋನ್ ಹಚ್ಚಿ ಕೊಡ್ತೀನಿ ತಗೋ ಆಕಿಗೆ. ಒಟ್ಟೆ ಇಂಥವು ಏನೂ ಇದ್ದಿದ್ದಿಲ್ಲ ನೋಡಪ್ಪ, ಒಟ್ಟೆ ಇಲ್ಲ ನೋಡು. ಒಂದಿಟ್ಟು ವಾಂತಿ ಅಂತಿದ್ದಿಲ್ಲ, ಏನಿಲ್ಲ. ನೋಡಿದ್ರೆ 2 ಹೆಣ್ಣು ಹುಟ್ಟಿದಕ್ಕಿಗೆ. ನಾನು 3 ಹಡ್ದಿನಿಲ್ಲ, 3 ಗೌರ್ಮೆಂಟ್ ಹಾಸ್ಪಿಟ್ಲ್ನಾಗ ಹಡ್ದಿನಪ್ಪ. ಒಂಚೂರು ನೋವು ಇದ್ದಿದ್ದಿಲ್ಲ ನಮಗೆ. ನಿನ್ನಂತರೂ ಹೆಂಗೆ ಹಡ್ದಿನ ಅಂದ್ರೆ ಹಂಗೆ ಕೆಲಸ ಮಾಡ್ಕೊಂತಾನೆ ನಿನ್ನ ಹೊಟ್ಲಿದ್ದೆ. ಒಟ್ಟ ಏನೂ ನನಗೆ ಗೊತ್ತಾಗಿಲ್ಲ ನೋಡು. ಒಟ್ಟ ಇವೆಲ್ಲ ಅಂತಾರಲ್ಲ, ಏನೋ ಆಸಿಡಿಟಿ ವಾಂತಿ ಇವ್ಯಾವೂ ಗೊತ್ತಾಗಿಲ್ಲ ನೋಡು. ಅದಕ್ಕೆ ಯಾವಾಗಲೂ ಕೆಲಸದಾಗಿರ್ಬೇಕು. ನಾನು ನಿಮ್ಮ ಅಪ್ಪನ ಜೋಡಿ ಹೊಲಕ್ಕೆ ಹಿಂಬಾಲ್ ಬೆನ್ನು ಹತ್ತಕ್ಕಿದ್ದಾಗ, ಆಮೇಲೆ ಬಡ್ಡಿ ದುಡ್ಡು ತೊಗೊಳಕ, ಹಂಗೆ ಆಗಿನ ಪರಿಸ್ಥಿತಿ ಗೊತ್ತಲ್ಲ ನಿನಗೆ. ಇಟ್ಕೊಂಡಾಗಿದ್ದೀವಿ ನಾವು. ಈಗೆಲ್ಲ ಚಲೋ ಆಗತೈತಿ. ಸರಿನವ. ಅತ್ತೆ ಅಡಿಗೆ ಏನು ಮಾಡ್ಬೇಕು? ಅಯ್ಯೋ ಸಸಿ ಮುದ್ದ ಬೇಡ ಇವ, ಹೋಗು ಕುತ್ಕೋಗು, ನಾ ಎಲ್ಲ ಮಾಡ್ಕೊಂತೀನಿ. ಏನು ಮಾಡೋದು ಬೇಡ, ಕೆಲಸದಾರ ಹಚ್ಚಿದ್ರ ಏನು ಚಿಂತೆ ಮಾಡಬೇಡ, ಹೋಗಿ. ಅವ್ವ, ಸ್ವಲ್ಪ ನಾ ಹೊರಗೆ ಹೋಗ್ಬಿಡ್ತೀನಿ, ಫ್ರೆಂಡ್ ಜೋಡಿ ಮಾತಾಡ್ಕೊಂಡು ಬರ್ತೀನಿ. ಹೋಗಪ್ಪ. ಅಲ್ಲೇ ನಿಮ್ಮ ಇವ ಅಕ್ಕ, ನನ್ನ ನೆನೆಸಿದ ಬಂದೆ ನೋಡು. ನೆನ್ಸತ್ಲೆ ಬಂತು ನೋಡು. ಇವ್ನು ಕರ್ಕೊಂಡು ಹೋಗು. ಒಂದಿಟ ಮೂಲಿ ಮನಿ ಮಾದಕ್ಕ ಒಂದು ಬಡ್ಡಿ ಕೊಡೋದೈತೆ, ಕೊಡೋವಲ್ಲೆಗಳ ಒಂದಿಟ್ಟು ಇಸ್ಕೊಂಡು ಬರೋ. ಯವ್ವ, ಬಡ್ಡಿ ವ್ಯವಹಾರ ಎಲ್ಲ ನನ್ಗೆ ಗೊತ್ತಿಲ್ಲ, ನೀನೇ ಏನಾರ ಮಾಡು. ಅವದನ್ನ ನೋಡು, ಅವ್ನು ಕಳಿಸ್. ಹೌದು, ತಮ್ಮಂದೇನೋ ಗಾಡಿ ಕೆಟ್ಟೈತೆ ಅಂತ, ಅದನ್ನೇನೋ ರಿಪೇರಿ ಮಾಡಿಸ್ಬೇಕಂತಲ್ಲ. ಅಲ್ಲ, ಅವ್ನ್ ಬೈಕ್ ಬೇಕನ್ನಾಗತ್ತಾನ. ಅಲ್ಲ, ಚಂದಂಗ ಅವಂಗ ಸ್ಕೂಟಿನ ಹೊಡ್ಯಾಕ್ ಬರಲ್ಲ, ಬೈಕ್ ಹೊಡಿತಾನ. ಏನಪ್ಪ ನಿಮ್ಗ ಗೊತ್ತು, ನಮ್ಗೆ ಅದ್ರಾಗ ಏನು ಗೊತ್ತಾಗಲ್ಲ. ನೋಡಿ ಕೇಳೋಣ. ಸರಿ ಅವ್ವ, ಬಾ ಬರ್ತೀನಿ.
ಲೋ ಅವನ್ನ ಸಂಜೀತನ ಅಲ್ಲೇ ಅಡ್ಗೆ ಅಡ್ಡಾಡ್ಸ. ಹ್ಞೂ ಸರಿ. ಲಕ್ಷ್ಮಿ, ಏ ಲಕ್ಷ್ಮಿ, ಏನ್ ಹತ್ತೀರಿ? ಏನ್ ಹೇಳಿ, ಎದಕ್ ಬೆಂಗಳೂರು ಹೋಗಿ? ಇಲ್ಲೇನ್ ಕಡಿಮೆ ಆಗೈತಿ ನಿನಗ? 3 ಹೊತ್ತು ತಿಂತಿ ಕುಂದಿರ್ತಿ. ಹೋಗು, ಹೋಗಿ ಅಡ್ಗೆ ಮಾಡೋಗ. ನಿಮ್ಮ ಮಾವ ಬರ್ತಾನ, ಮತ್ ನನಗೂ ಹೊಟ್ಟೆ ಸತಿ. ಆಳೆಲ್ಲ ಹಚ್ಚುನು. ನಿನ್ನ ದರಿದ್ರನ್ ತಂದಿದ್ದ ದೊಡ್ಡದ ನಾವು. ಸರಿ ರೀ. ಅಲ್ಲ, ನಮ್ಮ ಅತ್ತಿ ನನ್ ಗಂಡಿದ್ದ ಎಷ್ಟ್ ಚಲೋ ಮಾತಾಡ್ತಾಳ. ಹೋದ ತಕ್ಷಣ ಹಿಂಗ್ಯಾಕ್ ಮಾಡ್ತಾಳಿಕ್ಕಿ? ಏನೋ ಆಯ್ತು, ಅಡ್ಗೆ ಮಾಡಿ ನಾವು ಗುಳಿಗೆ ತಗೋಬೇಕು. ನನ್ನ ಕೂಸಿಗೋಸ್ಕರ ಎಲ್ಲ ಮಾಡ್ಬೇಕು. ಇವ್ರು ಹೆಂಗಾರ ಮಾಡಿ ನಾನು ಕರ್ಕೊಂಡು ಹೋದ್ರ ಅಂದ್ರೆ ಭಾಳ ಚಲೋ ಆಗುತ್ತೆ. ಒಮ್ಮೆ ಊರಿಗಾರ ಹೋಗಿ ಬರ್ಲಿಲ್ಲ ಅಣ್ಣನಂತೆ. ಅಲ್ಲಿಗೆ ಹೋಗ್ಬೇಕಂದ್ರ ಪಾಪ ಅವ್ರಿಗೆ ಕಷ್ಟ ಜಾಸ್ತಿ. ಇನ್ನು ನಾನೊಬ್ಬಕ್ಕೆ ಏನು ಮಾಡ್ಲಿಲ್ಲ ಹೋಗಿ. ಈ ಬಡ್ಡಿ ದುಡ್ಡು ಕೊಡಕ್ಕೆ ಬರವ ಇನ್ನಾದ್ರೂ ಬಂದಿಲ್ಲ ನೋಡಿ. ಇವ್ರು ನಮ್ಮ ಮನೆಯವ್ರೆಲ್ಲ ಹೋದ್ರು. ಇವತ್ತು ನನ್ನ ಮಗಳು ಕಾಲ್ ಮಾಡಿಲ್ಲ. ಏನಾಗೈತನ? ಅವ್ರದ್ದೊಂದು ದಂಡಿನ ಮನಿ ಪಾಪ ಇತ್ತ, ಕೆಲಸನೂ ಮಾಡ್ಬೇಕು, ಅವ್ರನ್ನೂ ನೋಡ್ಕೋಬೇಕಿ. ಹಲೋ ಮಗಳ, ಅಯ್ಯ ನಿನ್ನ ನೆನ್ಸಿದ್ ನೋಡಿ, ಈಗ ಫೋನ್ ಮಾಡಿದಿ. ಆರಾಮದಿ ಇಲ್ಲ? ಹೂನವ್ವ ಆರಾಮದೀನಿ. ಮತ್ತು ಹುಡುಗಿದು ರಜೆ ಬಂತಲ್ಲ, 1-2 ದಿನ ಬರ್ಬೇಕಂತ. ಯಾವ ಬರ್ಲಿ? ನಿಂದ್ರುವ, ನಿಮ್ಮ ತಮ್ಮ ಬಂದನ, ಹೋಗ್ಲಿ. ಹೋದ್ಮೇಲೆ ನೀ ಬರುವಂತ. ಯಾಕವ ಏನಾಗೈತಿ? ಈಕಿನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ ಏನಾಗತ್ತಾನ, ಅದಕ್ಕೆ ನೋಡುನು. ಸರಿ ಅವ್ವ, ನೀ ಲಗುನ ಹೇಳು. ನನಗಿಲ್ಲೇ ಮಾಡಿ ಸಾಕಾಗೈತಿ. ಒಂದು ಸ್ವಲ್ಪ ದಿನ ಆರಾಮಾಗಿರ್ಬೇಕು ನಾನು. ಅಯ್ಯ ಮಗಳ, ಬಾರೇ ಯವ್ವ, ಬಾ. ನಿಂಗೆ ಯಾರು ಬೇಡ ಅಂದಾರ? ಬಾ. ನಿಂಗಿ ನಿನ್ ಮೇಲೆ ನಂಗೆ ಮನಸ್ಸೈತೆ. ನನ್ ನಿಂಗಿ ಇನ್ನಾದ್ರೂ ಬರೋಳಲ್ಲ. ಬಂದ್ಲು ಏನೋ ಫುಲ್ ಮಾಡರ್ನ್ ಆಗಿಬಿಟ್ಟಾಳ. ನೋಡಕ್ ನಂದು 2 ಕಣ್ಣು ಸಾಲ್ವಲ್ದು. ಏನ್ ಸಾಕಾರಿ, ಎಷ್ಟ್ ಲಗು ಬಂದ್ಬಿಟ್ಟಿರಿ ಇವತ್ತ? ನೀನ್ ನೋಡ್ಬೇಕನ್ನಿಸ್ತು, ಹಂಗ ಓಡಿಕೊಂಡ್ ಬಂದೆ. ಓ, ಇವತ್ ನೆನಪಾಗ್ಬಿಟ್ನಿ ನಾನು. ನಿನ್ ನೆನಪು ಹಾರಿದ್ರಲ್ಲ ನಾನು. ಗೊತ್ತು. ಒಂದಿನ ನೆನಪು ಮಾಡ್ಕೊಂಗಿಲ್ಲ, ಇವತ್ ನೆನಪು. ಇಲ್ಲೇ ಮಾತಾಡ್ಕೊಂತ ನಿಂದಿರ್ತೋ, ಏನ್ ಮನಿಗ್ ಹೋಗುನು? ಅಯ್ಯೋ ಬರ್ರಿ. ನಿಂಗಿ ಮತ್ ಮನಿಗ್ ಕರ್ಕೊಂಡು ಹೋಗಂದ್ರೆ ಇಲ್ಲಿ ಕರ್ಕೊಂಡು ಬಂದಿಲ್ಲ. ಅಯ್ಯೋ, ಇವತ್ತ ನನ್ ಗಂಡ ಬರ್ತಾನ. ನಿನ್ನ ಮನೆಗೆ ಕರ್ಕೊಂಡು ಹೋಗಿ ಏನ್ ಮಾಡ್ಲ ನಾನು? ಅಯ್ಯೋ, ಹಂಗಾರ ಇವತ್ತು ಊಟ ಇಲ್ಲನ? ಇಲ್ಲ. ನಂಗಳು ಬರುತ್ತೆ ನೀ ಹಿಂಗ್ ಮಾಡಿದ್ರ. ಅಯ್ಯ, ನನ್ ಪರಿಸ್ಥಿತಿನ ಅರ್ಥ ಮಾಡ್ಕೊಲ್ಲ. ಹೋಗ್ಲಿ. ನಂಗೆ ಏನ್ ತಂದಿ ಈಗ? ನಿನ್ಗೇನ್ ತರ್ಬೇಕಾ? ನಾನ ಬಂದಿನಲ್ಲಿ. ನೀ ಬಂದ್ಬಿಟ್ರ ಆತನ. ಏನಾರ ಕೈಯಾಗ ಹಿಡ್ಕೊಂಡ್ ಬರ್ಬೇಕಪ್ಪ. ಒಂದೇನು ತರಂಗಿಲ್ಲ ನೀನು. ಮುಂದಿನ ಸಲ ತರ್ತೀನಿ. ನೀನುಗ ನಿನ್ ಮೈಯುದ್ದ ತರ್ತೀನಿ. ಸಾಕು ಬರ್ರಿ. ಆಹಾ, ನಿಂಗಿ ಏನ್ ಸ್ವರ್ಗ ಸುಖ ಕಣೆ. ನಿನ್ ತೆಲಿನ ನಿಮ್ ಕಾಲ್ ಮೇಲೆ ಇಟ್ಟು ಮಲ್ಕೊಂಡ್ಬಿಟ್ರೆ ಹಂಗೆ ನಿದ್ದೆ ಜಾರ್ ಬಿಡ್ತೀನಿ ನೋಡ್ ನಾನು. ಅಲ್ಲ, ನೀವು ಇಷ್ಟ ಸಲ ಬರ್ತೀರಿ, ಒಂದು ದಿನಾನು ನಾಗೇನ್ ಕೇಳಿನ ಅದಕ್ಕೆ ಉತ್ತರನ ಕೊಡವಲ್ರಿ? ಏನ್ ಕೇಳ? ಏನ್ ಅಲ್ರಿ, ನಿಮ್ ಹೆಂಡತಿ ತ್ರಿಪುರ ಸುಂದರಿ. ಊರಾಕಿ ಹೊಂಟ್ಲಂದ್ರ ಆಕಿನ ನೋಡ್ಕೊಂತ ನಿಂದಿರ್ತೈತಿ. ಅಂತಕಿನ ಬಿಟ್ಟು ನನ್ನಂತಕಿನೂ ಹಿಂದೆ ಬೆನ್ನತ್ತಿರಲ್ಲ. ಅಯ್ಯ ಬಿಡ, ಏನ್ ಕೇಳ್ತಿ? ಅವ್ರ ಮನೆಗೆ ಮನಿ ಆಳಾಗಿ ಬಂದ ಅನ್ಸುಟ್ಟು ಅವ್ರ ಕೈಯನ್ ಜೀತದಾಳಾಗಿನಿ ಹೊರತು ನಾನು ಗಂಡಾಗಿಲ್ಲ. ಮತ್ 3 ಮಕ್ಕಳ ಎತ್ತಿರಿ. ಅವೇನೋ ಆಗ್ಬಿಟ್ಟು ಆಗ ನಮ್ಮ ಅತ್ತಿದ್ಲ, ಬಾ ಚಲೋ ಇದ್ಲ. ಹೆಂಗೋ ಬೈದು ನನ್ನ ಹಿಂದಿನ ಕೋಣಿಗೆ ಕಳಿಸ್ತಿದ್ಲು. ನಮ್ಮ ಅತ್ತಿ ಹೋದ್ಮೇಲೆ ನನಗಂತರೂ ಉಪವಾಸ. ನೀನ್ ಸಿಕ್ಕಿದ್ಮೇಲೆ ನನ್ಗೆ ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಾಗತ್ತೆ. ಮತ್ ನಿಮ್ ಹೆಂಡತಿನ ಯಾಕೆ ಮದ್ವೆ ಆದ? ಅಯ್ಯೋ, ಅದೊಂದು ದೊಡ್ಡ ಕತಿ. ಅದನ್ನೇನು ಒಂದಿನ ಹೇಳ್ತೀನಿ ತಗೋ. ಹೌದನ? ಅಲ್ಲ, ನಾಳೆ ನಿಮ್ ಮನ್ಯಾಗ ಗೊತ್ತಾತಂದ್ರ ನನ್ ಗಂಡ ನನ್ ಸುಮ್ಬಿಡ್ತಾನ. ನೀ ಯಾವ್ದಕ್ಕೂ ಚಿಂತೆ ಮಾಡ್ಬಿಡ. ನನ್ನ ಹೆಸರಿನಾಗ ಇದ್ದಿದ್ದು ಹೊಲ ನಿನ್ನ ಹೆಸರಿಗೆ ಹಚ್ತೀನಿ. ನಿನ್ನ ರಾಣಿ ನೋಡ್ಕೊಂಡಂಗೆ ನೋಡ್ಕೊಂತೀನಿ. ನೀ ಆ ಮನಿ ಬಿಟ್ಟು ಬಂದೆ, ನನ್ ಕೈ ಬರೀನ ಅಲ್ಲ. ನನ್ನನ್ನು ಏನ್ ತಿಳ್ಕೊಂಡಿನಿ ನೀನು? ನೋಡ, ನಾನು ಭುಜಬಲದಲ್ಲಿ ಬಲ, ಅಕ್ರಮ ಬಲ ಇದೆ. ಅದನ್ನ ಸಕ್ರಮವಾಗಿ ಯೂಸ್ ಮಾಡು. ಸರಿ. ನಿಂಗೆ ಬಾಳ ದಿನ ಆಗೈತಿ, ಒಂದು ಹಾಡ ಹಾಡಿ. ನಂಗ್ ನಾಚಿಕೆ ಆಗತ್ತಪ್ಪ. ನಿನ್ನ ನಾಚಿಕೆನ ಊರಿಂದ ಆಚಿಕೆ ಇಟ್ಕೋಲ್ಲ. ಒಂದು ಹಾಡೆ. ಯಾವ್ದಾಡ್ಲಿ? ಅದೇ ನೀ ಹಾಡ್ತಿಲ್ಲ ಯಾವಾಗ್ಲೂ. ಅದೇ ಯಾವ್ದು? ಅದೇ ಕಣೆ, ಡಾಕ್ಟರ್ ರಾಜ್ಕುಮಾರ್ದು ಹಾಡ್ತಿಲ್ಲ, ಐ ಲವ್ ಯು. ಆ ಹಾಡಿಗೆ ನಾನು ಬಿದ್ದಿದ್ದು. ನೀ ಅವತ್ತು ಹೊಲ್ದಾಗ ಹಾಡ್ಕೊಂತ ಹೊಂಟಿದ್ದೆಲ್ಲ, ನನಗ ಹಾಡಾಕತ್ತಾರ ಅನಿಸ್ತಿತ್ತು. ಓ, ಅದಾ? ಐ ಲವ್ ಯು, ಜೀವ ಹೂವಾಗಿದೆ, ಭಾವ ಚೆನ್ನಾಗಿದೆ, ಬಾಳು ಹಾಡಾಗಿದೆ, ನಿನ್ನ ಸೇರಿ ನಾನು ಬಾಳು ಹಾಳಾಗಿದೆ, ನಿನ್ನ ಸೇರಿ ನಾನು. ಬಾಳ ಹಾಳಾಗಿತ್ತ? ಹಂಗಲ್ಲೇ, ಅದು ಬಾಳು ಹಾಡಾಗಿದೆ ಅದು. ಅದ ಸಂಜೆ ತಂಗಾಳಿ ತಂಪಾಗಿ ಬೀಸಿ, ಹೂವ ತಂಪನ್ನು ಹಾದಿಗೆ ಹಾಸಿ, ತಂದಿದೆ ಹಿತವ ನಮಗಾಗಿ. ಅಯ್ಯೋ ಸಾಕು. ಅಯ್ಯೋ ಬಂಗಾರಿ, ಎಷ್ಟ್ ಚಂದ ಹಾಡ್ತೀಯೇ ನನ್ನ ಮುತ್ತು ಕಣೆ ನೀ. ಮುತ್ತು ರತ್ನ ಅಂತ ಬಾಯಿಲಿ ಹೇಳದತ್ತು. ಅವ್ನ ಯಾವಾಗ ಹಾಕ್ತೀಯೋ ಏನೋ? ಹಾಕ್ತೀನಿ. ಎಲ್ಲದಕ್ಕೂ ಟೈಮ್ ಬರುತ್ತ, ನೀ ಚಿಂತೆ ಮಾಡಕ್ ಹೋಗ್ಬೇಡ. ಎಲ್ಲ ಹಾಕ್ತೀನಿ. ಹೌದು, ನಿನ್ ಸಸಿ ಹೆಂಗದ? ಪಾಪ್ ಕಣೆ, ನನ್ ಸಸಿನ್ ಕಂಡ್ರೆ ನಂಗೆ ಅಯ್ಯೋ ಅನಿಸ್ತಿರ್ತೈತಿ. ಏನ್ ಮಾಡೋದು, ವಿಧಿ. ಆಕಿಗೆ ನಾ ಏನು ಮಾಡಕ್ಕಾಗವಲ್ದು.
ಆದ್ರೂ ನೀನು ಹೆಂಡ್ತಿ ವಾ ಕಾಟ ಕೊಡ್ತಾಳ ಆಕಿಗೆ. ನಾನು ಮೊನ್ನೆ ನಿಮ್ಮ ಮನೆಗೆ ಜಾಳದ ಮೂಟಿ ಇದನ್ನ ಇಳ್ಸಾಕಂತ ಬಂದಾಗ ನಾ ಬಂದಿದ್ದೆ. ನಮ್ದೆಲ್ಲ ರಾಶಿ ಆತಲ್ಲ ಆಗ ಬಡ್ಡಿ ಕೊಡ್ಬೇಕಲ್ವಾ ಕೊಡಕಂತ ಬಂದಿದ್ದೆ. ಪಾಪ ಹುಡುಗಿ ನಿಗ್ರಸಾಕತ್ತಿದ್ಲು ಒಂದ ಸಮನ. ಹೌದಾ ಬಾಳ್ ನಿಗ್ಗಿಸ್ತಾಳ. ಸರಿ ಸರಿ ಹೊತ್ತಾಗತ್ತ ಮತ್ತೆ ಬರ್ತೀನಿ ಹೇಳ. ಇನ್ನ ಸ್ವಲ್ಪ ಕುಂದರೆ. ಹ್ಞೂ ನನ್ನ ಗಂಡು ನೋಡಿನಂದ್ರ ನಾಳೆಗೆ ಇಷ್ಟೊತ್ತಿಗೆ ಸಿಗ್ತೀನಿ ಹೋಗೀಗ. ಏನೇ ನಿಂಗೆ ಒಂದ್ 10 ನಿಮಿಷನೂ ಆಗಿಲ್ಲ. ಅಲ್ಲ ಯಾರಾದ್ರೂ ನೋಡಿ ನನ್ನ ಗಂಡ ಹೇಳಿದ್ರ ಮತ್ತೆ ತ್ರಾಸಾಗತ್ತೋ ಬರ್ತೀನಿ. ನಾಳೆ ಸಿಗ್ತೀನಿ. ನಾಳೆ ಏನಾರು ತಗೊಂಡ್ ಬಾ ಏನ ನಿಮ್ಮ ಹೊಲ್ದಾಗ ಮಾವಿನಕಾಯಿ ಭಾರಿ ಆಗ್ಯಾವ ಅಂತ ತಗೊಂಡ್ ಬಾ ಅಲ್ಲ. ಹೂನ ಪಾಡಿಗೆ ಹಾಕಿವಿ ನಾಯಿಗೆ ತಗೊಂಡ್ಬರ್ತೀನಿ ತಗೋ. ಸರಿ ಬರ್ಲಿ. ಒಂದ್ ಅದನ್ನಾರ ಕೊಡು. ಬೇಡಪ್ಪ ಪಬ್ಲಿಕ್ನಾಗ. ಅಯ್ಯೋ ಸೌಕರ್ಯ ಕೈ ಬಿಡ್ರಿ ಯಾರ ನೋಡಿದ್ರ ಅಸಹ್ಯ. ಏನಾಗಲ್ಲ ಬಾರಿ ಬಾರಿ. ಬಿಡ್ರಿ ಗೌಡ್ರ ಬಿಡ್ರಿ. ನೀಂಗ್ ನಾಚ್ಕೊಂಡು ಹೊಂಟ್ರ ನಂಗ ನಿನ್ ಮ್ಯಾಲೆ ಮನಸ್ಸಾಗತ್ತ. ಎಳೆ ಹುಡುಗಿ ನಕ್ಕಂಗಾಗತ್ ನೋಡು. ಅಯ್ಯೋ ನಿಂಗೆ ನಿನ್ ಮ್ಯಾಲೆ ನಂಗೆ ಮನಸೈತೆ ಮನಸೈತೆ ಕನಸೈತೆ.